ಸರ್ ಈಗ ಟಿಕೆಟ್ ಸಿಗ್ತಾ ಇರುವಂತೆ ಬೆಳಗಾವಿ ಎಲ್ಲ ನಾಯಕರ ಜೊತೆಲೂ ಸಂಪರ್ಕ ಮಾಡಿದ್ದೇನೆ ಮತ್ತು ಇನ್ ಜನರಲ್ ಪಬ್ಲಿಕ್ ಸಹಿತ ಅವರು ಸಹಿತ ಇಲ್ಲಿ ಒಂದು 100 ಜನ ಫೋನ್ ಮಾಡಿ ಇವತ್ತು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಆದಷ್ಟು ಬೇಗನೆ ಬೆಳಗಾವಿ ಬಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಬೇಕನ್ನುವಂಥದ್ದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರು ಸಹಿತ ಭಾಳ ಹಾರ್ಟ್ಫುಲಿ ಖುಷಿಯನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡಿ ಒಗ್ಗಟ್ಟಿನ ಕೆಲಸ ಮಾಡೋಣ. ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ ಇದೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಗೆದ್ದು ಬರೋಣ ಅನ್ನುವಂಥದ್ದು ಮನಸ್ಸಿಚ್ಛೆಯಲ್ಲಿ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಯಾವ ಹೊಂಟಿದೆ ಸರ್ ಬೆಳಗಾವಿ? ಬುಧವಾರ ಹೊಂಟಿದೆ. ಬುಧವಾರದಿಂದ ಅಧಿಕೃತ ಪ್ರಚಾರ ಬುಧವಾರದಿಂದ ಕಂಟಿನ್ಯೂಸ್ ಪ್ರಚಾರ ಇರ್ತದೆ. ಬುಧವಾರ ಬೆಳಗಾವಿ ಎಂಟ್ರಿ ಆಗ್ತೀನಿ. ಅಲ್ಲಿಂದ ಕಂಟಿನ್ಯೂಸ್ ಬೆಳಗಾವಿ ನಗರ ಮತ್ತು ಗ್ರಾಮೀಣ ಇರ್ಬೋದು, ಆಮೇಲೆ ಗೋಕಾಕ, ವರಬಾವಿ, ರಾಮದುರ್ಗ ಮತ್ತು ಬೈಲಹೊಂಗಲ, ಸವದತ್ತಿ ಎಲ್ಲ ತಾಲೂಕುಗಳಿಗೆ ಕಂಟಿನ್ಯೂಸ್ ಪ್ರಾಸೆಸ್ ಆಗುತ್ತೆ. ಸರ್ ಬೆಳಗಾವಿ ಅಂದ್ರೆ ನಿಮಗೆ ಚಿರಪರಿಚಯ ಇದೆ, ಆದರೂ ಕೂಡ ಅಲ್ಲಿ ರಾಜಕೀಯಕ್ಕೂ ಇಲ್ಲಿ ರಾಜಕೀಯಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಇಲ್ಲ ನೋಡ್ರಿ, ಇಡೀ ರಾಜ್ಯದಲ್ಲಿ ನಾನು ಸುತ್ತ ಹಾಕಿದ್ದೇನೆ. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ. ಕೋಲಾರದಿಂದ ಹಿಡ್ಕೊಂಡು ಚಾಮರಾಜನಗರದಿಂದ ಹಿಡ್ಕೊಂಡು ಇವನ್ ಬೀದರ್, ಗುಲ್ಬರ್ಗವರೆಗೂ ಪ್ರವಾಸ ಮಾಡಿದ್ದೇನೆ. ಎಲ್ಲ ಕಡೆಯೂ 2 ಬಾರಿ ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಅತಿ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ನನ್ನನ್ನು ಇನ್ವಾಲ್ವ್ ಮಾಡಿಸಿದ್ದೆ. ಮತ್ತು ಅದರಲ್ಲಿ ನಾನು ಫಸ್ಟ್ ಟೈಮ್ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ 1999ರಿಂದ 2004ರಲ್ಲಿ ಅತಿ ಹೆಚ್ಚು ಪ್ರವಾಸ ಮಾಡಿದಂಥ ಜಿಲ್ಲೆ ಅಂತಂದರೆ ಬೆಳಗಾವಿ ಜಿಲ್ಲೆ. ಸುರೇಶ್ ಅಂಗಡಿ ಜಿಲ್ಲಾಧ್ಯಕ್ಷರಿದ್ದರು ಮತ್ತು ನಾನು ಲೀಡರ್ ಆಫ್ ಅಪೋಸಿಷನ್ ಆಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಂಘಟನೆ ಮಾಡುವಂಥ ಕೆಲಸ ಮಾಡಿದ್ದೆ. ಮತ್ತು 2 ಬಾರಿ ಉಸ್ತುವಾರಿ ಸಚಿವರಾಗಿ ನಾನು ಕೆಲಸ ಮಾಡಿದ್ದೆ. ಹೀಗಾಗಿ ಚಿರಪರಿಚಿತವಾದಂಥ ಜಿಲ್ಲೆ ಮತ್ತು ನಾನು ಇನ್ವಾಲ್ವ್ ಆದಂಥದ್ದು, ಮಾನಸಿಕವಾಗಿ ದೈಹಿಕವಾಗಿ ಇನ್ವಾಲ್ವ್ ಆದಂಥ ಜಿಲ್ಲೆ ಅಂತಂದರೆ ಬೆಳಗಾವಿ ಜಿಲ್ಲೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿಯ ಜನರ ಜೊತೆ ಮತ್ತು ನಮ್ಮ ಕಾರ್ಯಕರ್ತರ ಜೊತೆ ಮೊದಲಿಂದ ಒಡನಾಟಿದೆ. ಅದಕ್ಕಾಗಿ ಹೆಚ್ಚಿನ ರೀತಿಯಾದಂಥ ಒಂದು ಆತ್ಮೀಯತೆ. ಅವರು ಬರ್ತಾರೆ. ಇನ್ನು ಅವ್ರ ಜೊತೆನೂ ಮಾತಾಡಿದ್ದೇನೆ. ಅವರು ಕ್ಯಾಂಪೇನಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಡೀ ಕುಟುಂಬದ ಸದಸ್ಯರು ಇನ್ವಾಲ್ವ್ ಆಗ್ತಾರೆ. ನಿನ್ನೆ ಮಾತಾಡಿದರೆ ಅವರು ಭಾಳ ಖುಷಿಯಾದರೆ ಒಳ್ಳೇದಾಯ್ತು, ನನಗೆ ಚಲೋ ಆಯಿತು ಅಂತಲೂ ಹೇಳಿ. ಸರ್, ಈಗ ತಮ್ಮ ಎದುರಾಳಿ ಯುವಕ ಮತ್ತು ಜಾತಿ ಲೆಕ್ಕಾಚಾರ ಪಂಚಮ ಸರ್ ಯಾವ ರೀತಿ ಕಟ್ಟೆ ಹಾಕ್ತೀವಿ ಸರ್? ನೋಡಿ, ಒಂದು ನಾನು ಹೇಳ್ತೀನಿ, ಈ ಚುನಾವಣೆಯಲ್ಲಿ ಕಾಸ್ಟು ಮತ್ತೊಂದು ಯಾವುದೋ ಫ್ಯಾಕ್ಟರ್. ಹೀಗಾಗಿ ಯುವಕರಿದ್ದಾರೆ, ಆದರೆ ಯುವಕರಿದ್ದಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡುತ್ತೇವೆ. ಇವತ್ತು ಯಾಕಂದರೆ ಈ ಚುನಾವಣೆಯನ್ನು ನಾನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ಎಲ್ಲ ರೀತಿಯಂಥ ಎಲ್ಲ ವರ್ಗದ ಜನರ ಪ್ರೀತಿ ಪ್ರಾಪ್ತನಾಗಿ ಎಲ್ಲ ವರ್ಗದ ವಿಶ್ವಾಸ ತೆಗೆದುಕೊಂಡು ಈ ಒಂದು ಚುನಾವಣೆಯಲ್ಲಿ ನಾನು ಗೆದ್ದು ಸರ್, ಹುಬ್ಬಳ್ಳಿ ಧಾರವಾಡ ಜೊತೆ 3 ದಶಕಗಳ ನಂಟು ಇತ್ತು. ಈ ನಂಟು ಬಿಟ್ಟು ಹೋಗ್ತಿದೆ ಅಲ್ಲಿ. ಇದು ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಂಥದ್ದು. ಮತ್ತು ನಾನು ಹುಬ್ಬಳ್ಳಿಯವನ ಆದರೂ ಸದ್ಯಕ್ಕೆ ಇಡೀ ರಾಜ್ಯದ ನಾಯಕನಾಗಿ ಬೆಳೆದಿದ್ದೇನೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಅಂತ ಹೇಳಿ ಕೆಲಸ ಮಾಡಿದ್ದೇನೆ. ಬೆಳಗಾವಿ ಜಿಲ್ಲೆ ನಮ್ಮ ಜಿಲ್ಲೆ ಅಂತ ಕೆಲಸ ಮಾಡಿದ್ದೇನೆ. ಹೀಗಾಗಿ ಇವತ್ತು ಅಲ್ಲಿ ಬೆಳಗಾವಿ ಅದು ನನ್ನ ಕರ್ಮಭೂಮಿಯಾಗಿ ಕೆಲಸ ಮಾಡ್ತೀನಿ. ಮತ್ತು ಹುಬ್ಬಳ್ಳಿ ಏನಿದಿಲ್ಲ, ಅದು ನನ್ನ ಜನ್ಮಭೂಮಿ. ಇಲ್ಲಿಯೂ ಕೆಲಸ ಇದ್ದೇ ಇರೋದು, ಮುಂದುವರಿತದೆ. ಮತ್ತು ಬೆಳಗಾವಿಯನ್ನು ಕರ್ಮಭೂಮಿಯಿಂದಾಗಿ ನಾನು ತೆಗೆದುಕೊಳ್ತೇನೆ. ಆರಂಭಿಕ ಹಂತದಲ್ಲಿ ಸಾಕಷ್ಟು ಜನ ಅಲ್ಲಿ ಅವರು ಬೇಡ ಅನ್ನೋಂಥ ಮಾತನಾಡಿದ್ರು. ಅವ್ರನ್ನೆಲ್ಲ ಯಾವ ರೀತಿ? ಇಲ್ಲ, ಅವ್ರ ಜೊತೆ ಈಗಾಗಲೇ ಎಲ್ಲರ ಜೊತೆ ಮಾತಾಡಿದ್ದೇನೆ, ಎಲ್ಲರೂ ವಿಶ್ವಾಸ ತಗೊಂಡಿದ್ದೇನೆ. ಈ ಪ್ರತಿಯೊಬ್ಬರು ಹೇಳಿದಾಗ ನಮ್ಮೆಲ್ಲರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಮತ್ತೊಂದು ಸಲ ಪ್ರಧಾನಮಂತ್ರಿ ಮಾಡೋದು ನಮ್ಮೆಲ್ಲರ ಆಸೆ ಇದೆ. ಎಲ್ಲರೂ ಕೂಡಿ ಕೆಲಸ ಮಾಡೋಣ, ನೀವು ಬನ್ನಿ ಅನ್ನುವಂಥದ್ದನ್ನ ಆಹ್ವಾನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಜೊತೆನೂ ನಾವು ಮಾತಾಡ್ತೀವಿ, ಪ್ರತಿಯೊಬ್ಬರು ಲೀಡರ್ಸ್ ಜೊತೆ ಈಗ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಬಿಜೆಪಿ ಇನ್ನು ಬಹಳ ಜನ ಅಲ್ಲ. ಈಗ ಜನಾರ್ದನ್ ರೆಡ್ಡಿ ಅವರು ಮೊದಲಿಂದು ಬಿಜೆಪಿಗೆ ಇದ್ದಂಥವ್ರು. ಬಳ್ಳಾರಿ ಆ ಭಾಗದಲ್ಲಿ, ಕೊಪ್ಪಳ, ಗಂಗಾವತಿ ಆ ಭಾಗದಲ್ಲಿ, ರಾಯಚೂರು ಅಲ್ಲಿ ಪಕ್ಷ ಸಂಘಟನೆಗೆ ಒತ್ತು ಕೊಟ್ಟು ಕೆಲಸ ಮಾಡಿದಂಥವ್ರು ಜನಾರ್ದನ್ ರೆಡ್ಡಿ ಅವರು. ಹೀಗಾಗಿ ನನಗೆ ಗೊತ್ತಿದೆ, ನಾನು ಫಸ್ಟ್ ಟೈಮ್ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಅತಿ ಹೆಚ್ಚು ಬೇರೆ ಹೋರಾಟ ಮತ್ತೊಂದು ಹೋದಾಗ ಬಳ್ಳಾರಿ ಜಿಲ್ಲೆಗೆ ಅವತ್ತಿಂದ ಜನಾರ್ದನ್ ರೆಡ್ಡಿ ಅವರು ನಾವು ಸಂಪರ್ಕ ಮಾಡಿದ್ರು. ಶ್ರೀರಾಮುಲು ಸಂಪರ್ಕ ಬಂದ ಯಾವುದೇ ಸಮಸ್ಯೆ ಇದ್ದಾಗ ಫಸ್ಟ್ ಕಾಲ್ ಕೊಡೋದು ನನ್ನ ಕಡೆಗೆ ನನಗೆ ಬರ್ತಿತ್ತು. ಹೀಗಾಗಿ ಅಲ್ಲಿರೋ ತೊಂದರೆ ಮತ್ತೊಂದು ಆದಾಗ ಅಜಿಟೇಷನ್ ಮಾಡೋದು ಎಲ್ಲದಕ್ಕೂ ನನ್ನ ಕರೀತಿದ್ರು ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು. ಹೀಗಾಗಿ ಯಾವಾಗ 1991 2004ರಿಂದ ಅಲ್ಲಿಂದ ಸಂಪರ್ಕ ಇರುವಂಥ ಅವ್ರು ಹೆಂಗೆ ಸಂಘಟನೆ ಮಾಡ್ಯಾರ. ಯಾಕಂದ್ರೆ ಬಳ್ಳಾರಿಯಲ್ಲಿ ಬಿಜೆಪಿ ಅಸ್ತಿತ್ವನೇ ಇರಲಿಲ್ಲ. ಆ ಸಂದರ್ಭ ಅವ್ರಿಗೆ ಅವಾಗ ನಾನು ಹೋಗಿದ್ದೇನೆ. ಯಾವ ರೀತಿ ಸಂಘಟನೆ ಮಾಡಿದ್ರೆ ನನಗೆ ಗೊತ್ತಿದೆ, ನನ್ನ ಕಣ್ಣು ಬಂದಿದೆ. ಹೀಗಾಗಿ ಅವರು ಮತ್ತೆ ಬಿಜೆಪಿಗೆ ಬಂದಿದ್ದು ಒಳ್ಳೆಯದು, ನಾನು ಸ್ವಾಗತ ಮಾಡ್ತೇನೆ. ಇನ್ನು ಈ ಬಿಜೆಪಿ ನಾಯಕರು ಬರೋರಿದ್ದಾರೆ. ಒಂದಿಷ್ಟು ಮಂದಿ ಬಿಜೆಪಿಯನ್ನು ತೊಗೊಂಡು ಹೋಗಿದ್ದಾರೆ ಕಾಂಗ್ರೆಸ್ಗೆ. ಬಿಜೆಪಿಯ ಮೂಲ ನಾಯಕ
ನೋಡಿ, ಆಯಾ ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನ ಬರೋ ಇದ್ದಾರೆ, ಬರ್ತಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಬರ್ತಾರೆ. ಈಗ ಎಕ್ಸಾಂಪಲ್ ಲಕ್ಷ್ಮಣ ಸವದಿ ಅಂತ ನೋಡೋಣ, ಅದು ನನಗೆ ಯಾರು ನನ್ನ ಗಮನಕ್ಕೆ ಬಸ್ಸಲ್ಲಿ ಬಂದಿಲ್ಲ. ನಾನು ಈ ಒಂದು ಚುನಾವಣೆ ಇನ್ವಾಲ್ವ್ ಆಗಿದ್ದೆ, ಹೆಚ್ಚು ಅದನ್ನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಿಲ್ಲ. ಬೇರೆ ಬೇರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಯಡಿಯೂರಪ್ಪನವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಬರ್ಬೋದು. ಜಗದೀಶ್ ಶೆಟ್ಟರ್ಗೆ ಜಾರಕಿಹೊಳಿ ಕುಟುಂಬ ಸಪೋರ್ಟ್ ಮಾಡುತ್ತಾ ಈ ಚುನಾವಣೆಯಲ್ಲಿ? ಅಲ್ಲಿ ಪ್ರಾಬಲ್ಯ ಇದೆ ಜಾರಕಿಹೊಳಿ ಅವರದು. ನೋಡಿ, ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರು ಮತ್ತು ಜಾರಕಿಹೊಳಿ ಏನು ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಸಂಪೂರ್ಣವಾಗಿ ನನಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿರಂತರವಾಗಿ ಅವ್ರ ಜೊತೆ ಮಾತುಕತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.